ನನ್ನ ನಲ್ಮೆಯ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ಅಂದರೆ ಚಾಪ್ಟರ್ 8 ವಾಸ್ತವ ಸಂಖ್ಯೆಗಳು ಪಾರ್ಟ್ ಫಸ್ಟಲ್ಲಿ ನಾವು ಇಂಪಾರ್ಟೆಂಟಾಗಿ ಯೂಕ್ಲಿಡ್ನ ಅಲ್ಗಾರಿದಮನ್ನು ತೆಗೆದುಕೊಂಡು ಹೇಗೆ ಮಾಸವನ್ನು ಕಂಡುಹಿಡಿಯೋದು, ಹಾಗೆಯೇ ಅಭ್ಯಾಸದ ಲೆಕ್ಕಗಳನ್ನು ಹಾಗೂ ಉದಾಹರಣೆ ಲೆಕ್ಕಗಳನ್ನು ನಾವು ಅಧ್ಯಯನ ಮಾಡಿದ್ವಿ. ವಿದ್ಯಾರ್ಥಿಗಳೇ, ಅಲ್ಲಿ ನಿಮಗೆ ಯಾವುದೇ ಸ್ಟೆಪ್ಸಲ್ಲಿ ಡೌಟ್ ಇಲ್ಲ ಅಂಥೇಳಿ ಭಾವಿಸಿ ನಾನು ಕೊಟ್ಟಿರುವಂತಹ ಹೋಮ್ವರ್ಕನ್ನು ನೀವು ಪ್ರತಿಯೊಬ್ಬರು ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ತಿಳಿದ್ಬಿಟ್ಟು ನಮ್ಮ ವಾಸ್ತವ ಸಂಖ್ಯೆಗಳು ಪಾಠದ ಪಾರ್ಟ್ ಸೆಕೆಂಡು ವಿಭಾಗಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಈ ಪಾರ್ಟ್ ಸೆಕೆಂಡಲ್ಲಿ ನಾವು ಇಂಪಾರ್ಟೆಂಟಾಗಿ ಮುಂದಿನ ಕಾನ್ಸೆಪ್ಟನ್ನು ತೆಗೆದುಕೊಳ್ಳೋದು ಅಂಕಗಣಿತದ ಮೂಲ ಪ್ರಮೇಯ. ಪ್ರಮೇಯ 8.2 ತೆಗೆದುಕೊಂಡ್ರೆ ಅಂಕಗಣಿತದ ಮೂಲ ಪ್ರಮೇಯ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಅಂತ ಹೇಳಿಬಿಟ್ಟು ಕರೆಯಲ್ಪಡ್ತೇವೆ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗುವಂತೆ ಅಪವರ್ತಿಸಬಹುದು ಎಂದು ಅಂಕಗಣಿತದ ಮೂಲ ಪ್ರಮೇಯವು ತಿಳಿಸುತ್ತದೆ. ದತ್ತ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಒಂದು ಅನನ್ಯ ರೀತಿಯಲ್ಲಿ ಅಪವರ್ತಿಸಬಹುದು. ಆದರೆ ಅವಿಭಾಜ್ಯ ಅಪವರ್ತನಗಳ ದೊರೆಯುವಿಕೆಯು ವಿಭಿನ್ನ ಕ್ರಮಗಳಲ್ಲಿರಬಹುದು ಎಂದು ಈ ಪ್ರಮೇಯ ತಿಳಿಸುತ್ತೆ. ಯಾವುದು? ಅಂಕಗಣಿತದ ಮೂಲ ಪ್ರಮೇಯ. ಹಾಗಾದರೆ ಇದರ ಡೆಫಿನಿಷನ್ ಏನು ಕರೆಕ್ಟಾಗಿ ಅಂತ ನಾವು ತಗೊಂಡ್ರೆ, ಯಾವುದೇ ದತ್ತ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ಒಂದೇ ಒಂದು ವಿಧದಲ್ಲಿ ಮಾತ್ರ ಬರೆಯಬಹುದು. ಆದರೆ ಅವಿಭಾಜ್ಯಗಳನ್ನು ಬರೆಯುವ ಕ್ರಮದಲ್ಲಿ ನಿರ್ದಿಷ್ಟತೆ ಇರುವುದಿಲ್ಲ. ಉದಾಹರಣೆಗೆ 2 × 3 × 5 × 7 ಇದು 3 × 5 × 7 × 2 ಎಂಬುದಕ್ಕೆ ಸಮನಾಗಿದೆ. ಅಥವಾ ಇನ್ಯಾವುದೇ ಸಾಧ್ಯವಿರುವ ಕ್ರಮದಲ್ಲಿ ಏನು ಮಾಡಬಹುದು, ನಾವು ಬರೆಯುವುದಕ್ಕೆ ಸಮನಾಗಿದೆ ಅಂತೇಳಿ ಕರೆಯಲ್ಪಡ್ತೀವಿ. ಇದಿಷ್ಟು ಅಂಕಗಣಿತದ ಮೂಲ ಪ್ರಮೇಯಕ್ಕೆ ಸಂಬಂಧಪಟ್ಟಿರುವಂತಹ ಅಂಶಗಳು. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಒಂದು ಉದಾಹರಣೆ ಲೆಕ್ಕವನ್ನು ತೆಗೆದುಕೊಂಡ್ರೆ 4n ರೀತಿಯ ಸಂಖ್ಯೆಗಳನ್ನು ಪರಿಗಣಿಸಿ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. n ಯಾವುದೇ ಬೆಲೆಗೆ 4n ಎಂಬುದು 0ಯಿಂದ ಕೊನೆಗೊಳ್ಳುತ್ತದೆಯೇ ಎಂಬುದನ್ನು ಪರೀಕ್ಷಿಸಿ ಅಂತ ಹೇಳಿಬಿಟ್ಟು ಇಲ್ಲಿ ನಮಗೆ ಲೆಕ್ಕವನ್ನು ಕೊಡಲ್ಪಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಪರಿಹಾರ ಏನು ಅಂತ ಹೇಳಿ ನಾವು ತಗೊಂಡ್ರೆ, n ಯಾವುದೇ ಬೆಲೆಗೆ 4n ಇದು 0ಯಿಂದ ಕೊನೆಗೊಳ್ಳಬೇಕಾದರೆ ಅದು 5ರಿಂದ ವಿಶೇಷವಾಗಿ ಏನಾಗಬೇಕು, ಭಾಗಿಸಲ್ಪಡಬೇಕು. ಅಂದರೆ 4n ಇದರ ಅವಿಭಾಜ್ಯ ಅಪವರ್ತಿಸುವಿಕೆಯು ಅವಿಭಾಜ್ಯ ಸಂಖ್ಯೆ 5 ಏನಾಗಿರುತ್ತೆ, ಇದು ಒಳಗೊಂಡಿರುತ್ತೆ. ಹಾಗಾಗಿ 4n = 2n ಆಗಿರೋದ್ರಿಂದ ಇದು ಸಾಧ್ಯವಿಲ್ಲ ಅಂಥೇಳಿ ಹೇಳಲ್ಪಡ್ತೀವಿ. ಹೀಗೆ 4n ಅಪವರ್ತಿಸುವಿಕೆಯಲ್ಲಿರುವ ಒಂದೇ ಒಂದು ಅವಿಭಾಜ್ಯ ಸಂಖ್ಯೆ ಏನಾಗಿರುತ್ತೆ, 2 ಆಗಿರುತ್ತೆ ಅಂಥೇಳಿ ಹೇಳಲ್ಪಡ್ತೀವಿ. ಆದ್ದರಿಂದ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ 4n ಅಪವರ್ತಿಸುವಿಕೆಯಲ್ಲಿ ಬೇರೆ ಯಾವುದೇ ಅವಿಭಾಜ್ಯ ಸಂಖ್ಯೆಗಳು ಇರೋದಿಲ್ಲ. ಆದ್ದರಿಂದ n ಯಾವುದೇ ಬೆಲೆಗೆ 4n ಇದು 0ಯಿಂದ ಕೊನೆಗೊಳ್ಳುವುದಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಮುಂದಿನ ಉದಾಹರಣೆಯನ್ನು ತೆಗೆದುಕೊಂಡು ಅವಿಭಾಜ್ಯ ಅಪವರ್ತನದಿಂದ ಮಾಸಹ ಮತ್ತು ಲಾಸವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನೋಡ್ತಾ ಹೋಗೋಣ. 6 ಮತ್ತು 20ರ ಲಾಸಹ ಮತ್ತು ಮಾಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತಿದೆ. ಇದಕ್ಕೆ ಪರಿಹಾರ ಏನಪ್ಪ ಅಂತ ಅಂದರೆ 6 = 2^1 × 3^1 ಅಂತ ತಗೊಳ್ತೀವಿ. ಹಾಗೆ 20ನ್ನು ನಾವು ಅವಿಭಾಜ್ಯ ಸಂಖ್ಯೆಗಳಿಂದ ಅಪವರ್ತನಗಳನ್ನು ತಗೊಂಡ್ರೆ 2 × 2 × 5, 2^2 × 5^1. ಅಲ್ಲಿಗೆ ಮಾಸಹ 6 ಮತ್ತು 20ರ ಮಾಸಹ 2 ಮತ್ತು ಲಾಸಹ 6 ಮತ್ತು 20ರದ್ದು 60 ಅಂತೇಳಿ ಹೇಳಲ್ಪಡ್ತೀವಿ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ, ಅಪವರ್ತನ ವಿಧಾನದಿಂದ ನಾವು ಏನು ಮಾಡ್ತೀವಿ, ಮಾಸಹ ಮತ್ತು ಲಾಸಹಗಳನ್ನು ಕಂಡುಹಿಡಿತಾ ಹೋಗ್ತೀವಿ. ಯಾವುದೇ ಎರಡು ಧನ ಪೂರ್ಣಾಂಕ a ಮತ್ತು bಗಳಿಗೆ ಮಾಸಹ a, b ಮತ್ತು ಲಾಸಹ a, b = a × b ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ.
ಸೊ ಹಾಗಾದರೆ ಈ ಸ್ಟೆಪ್ಸ್ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ಏನೂ ಡೌಟ್ ಇಲ್ಲಲ್ವಾ? ಹಾಗಾದರೆ ಮುಂದಿನ ಉದಾಹರಣೆ ಲೆಕ್ಕ 7 ಮತ್ತು ಉದಾಹರಣೆ ಲೆಕ್ಕ 8 ಸೊ ಹೋಮ್ವರ್ಕಾಗಿ ಕೊಟ್ಟಿರೋದ್ರಿಂದ ಆ 2 ಲೆಕ್ಕಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಬೇಕಾಗತ್ತೆ. ನೆಕ್ಸ್ಟು ವಿದ್ಯಾರ್ಥಿಗಳೇ, ಅಭ್ಯಾಸ 8.2 ತೆಗೆದುಕೊಂಡಾಗ ಇದರಲ್ಲಿ ಒಟ್ಟು 7 ಲೆಕ್ಕಗಳು ಕೊಡಲ್ಪಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಇದರಲ್ಲಿ 7 ಲೆಕ್ಕದಲ್ಲಿ ಕೆಲವೊಂದು ಲೆಕ್ಕಗಳನ್ನು ಮಾತ್ರ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದರಲ್ಲಿ ಮೊದಲನೆಯ ಲೆಕ್ಕವನ್ನು ತೆಗೆದುಕೊಂಡ್ರೆ, ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತಿದೆ. ಅದರಲ್ಲಿ ಮೊದಲೇದು 140. ಇದನ್ನು ನಾವು ಅವಿಭಾಜ್ಯ ಸಂಖ್ಯೆಗಳಿಂದ ನಾವು ಏನು ಮಾಡಬೇಕು, ಬಿಡಿಸಿ ಬರೆದಾಗ 2 × 2 × 5 × 7. ಸೊ 2 ರ ಘಾತ 2 × 5 × 7. ಹಾಗೆ 156 2 × 2 × 3 × 13. ಸೊ 2 ರ ಘಾತ 2 × 3 × 13 ಅಂತ ಹೇಳ್ತೀವಿ. 3825 ಬರೆದ್ರೆ 3 × 3 × 5 × 5 × 17. ಸೊ ಅಲ್ಲಿಗೆ 3 ಸ್ಕ್ವೇರ್ × 5 ಸ್ಕ್ವೇರ್ × 17 ಅಂತ ಹೇಳ್ತೀವಿ. 5500 ತೊಗೊಂಡ್ರೆ 5 × 7 × 11 × 13. ಹಾಗೆ 7429 ತೊಗೊಂಡ್ರೆ 17 × 19 × 23. ಹಾಗಾಗಿ ವಿದ್ಯಾರ್ಥಿಗಳ ಅವಿಭಾಜ್ಯ ಅಪವರ್ತನಗಳನ್ನು ಈ ರೀತಿಯಾಗಿ ನಾವು ಗುಣಲಬ್ಧವನ್ನಾಗಿ ಬರೆಯಲ್ಪಡ್ತೇವೆ. ಸೊ ಈ ಅಂಶನೂ ಕೂಡ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ನೆಕ್ಸ್ಟು ಎರಡನೇ ಮೇನನ್ನು ತೆಗೆದುಕೊಂಡ್ರೆ, ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಾಸಹ ಮತ್ತು ಮಾಸಹಗಳನ್ನು ಕಂಡುಹಿಡಿದು ಲಾಸಹ ಇಂಟು ಮಾಸಹ = ಆ 2 ಸಂಖ್ಯೆಗಳ ಗುಣಲಬ್ಧವನ್ನು ತಾಳೆ ನೋಡಿ ಅಂತ ಇದೆ. ಅದರಲ್ಲಿ ಮೊದಲೇದು 26 ಮತ್ತು 91. 26ಕ್ಕೆ ಅವಿಭಾಜ್ಯ ಅಪವರ್ತನಗಳು ಏನಾಗುತ್ತೆ, 2 × 13. ಇಲ್ಲಿ ನಾವು ಅವಿಭಾಜ್ಯ ಸಂಖ್ಯೆನೇ ತೊಗೋಬೇಕು, ಬೇರೆ ಏನೂ ತೊಗೊಳಂಗಿಲ್ಲ. ಸೊ 91 ತೊಗೊಂಡ್ರೆ 7 × 13. ಹಾಗಾಗಿ ಇದರ ಮಾಸಹ 2ರಲ್ಲಿರುವಂತಹ ಒಂದೇ ಅಪವರ್ತನ ಯಾವುದು, 13. ಅದು ಮಾಸಹ ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗೆ ಲಾಸವನ್ನು ತೊಗೊಂಡ್ರೆ 2 × 7 × 13. ಅಂದರೆ 2ರಲ್ಲಿರುವಂತಹ ಲಘುತ್ತಮ ಸಾಮಾನ್ಯ ಅಪವರ್ತನ ತಾನೆ ಗುಣಲಬ್ಧ. ಸೊ ಅಲ್ಲಿಗೆ 132 ಆಗುತ್ತೆ. ಹಾಗಾಗಿ 2 ಸಂಖ್ಯೆಗಳ ಗುಣಲಬ್ಧ 26 × 91 ಗುಣಿಸಿದ್ರೆ ಎಷ್ಟು ಬರುತ್ತೆ, 2366. ಹಾಗೆಯೇ ಲಾಸಹ ಇಂಟು ಮಾಸಹ 13 × 182. ಇದೆರಡನ್ನು ಗುಣಿಸಿದರೆ 2366 ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ಲಾಸಹ ಇಂಟು ಮಾಸಹ = ಆ 2 ಸಂಖ್ಯೆಗಳ ಗುಣಲಬ್ಧ ಅಂತೇಳಿ ಹೇಳುವಂಥದ್ದು ವಿದ್ಯಾರ್ಥಿಗಳೇ. ಹಾಗಾದರೆ ಇನ್ನು ಉಳಿದ 2 ಲೆಕ್ಕಗಳನ್ನು ಸೊ ನೀವೇ ವರ್ಕೌಟ್ ಮಾಡಬೇಕು. ನೆಕ್ಸ್ಟು ಥರ್ಡ್ ಮೇನಿಗೆ ಬಂದರೆ, ಕೆಳಗಿನ ಪೂರ್ಣಾಂಕಗಳ ಲಾಸಹ ಮತ್ತು ಮಾಸಹಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತಿದೆ. ಸೊ ವಿದ್ಯಾರ್ಥಿಗಳ ಇದು ಕೂಡ ತುಂಬ ಈಸಿಯಾಗಿರುವಂಥದ್ದು. ಮೊದಲನೇ ಪ್ರಶ್ನೆ ತೊಗೊಂಡ್ರೆ 12, 15 ಮತ್ತು 21. ಸೊ 12ನ ತೊಗೊಂಡ್ರೆ 2 × 2 × 3 ಅಂದರೆ ಅವಿಭಾಜ್ಯ ಸಂಖ್ಯೆಗಳು, ಅವುಗಳ ಅಪವರ್ತನ. ಹಾಗೆ 15ನ ತೊಗೊಂಡ್ರೆ 3 × 5. 21 ತೊಗೊಂಡ್ರೆ 3 × 7. ಸೊ ಅಲ್ಲಿಗೆ ಮಾಸಹ 3ರಲ್ಲಿರುವಂಥ ಅಂಶ 3. ಹಾಗಾಗಿ ಅದನ್ನು ಮಹತ್ತಮ ಸಾಮಾನ್ಯ ಅಪವರ್ತನ 3 ಅಂಥೇಳಿ ಕರೆಯಲ್ಪಡ್ತೀವಿ. ಲಾಸಹವನ್ನು ತೊಗೊಂಡ್ರೆ ಎಲ್ಲ ಅಂಶಗಳನ್ನು ಗುಣಿಸ್ಬೇಕು, 2 × 2 × 3 × 5 × 7. ಸೊ ಅಲ್ಲಿಗೆ 420 ಅಂತೇಳಿ ಕರೆಯಲ್ಪಡ್ತೀವಿ. ಸೊ ಈ ರೀತಿಯಾಗಿ ನಾವು ವಿದ್ಯಾರ್ಥಿಗಳೇ ಮಾಸಹ ಮತ್ತು ಲಾಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಲ್ಪಡ್ತೀವಿ. ಹಾಗಾದರೆ ಇನ್ನೆರಡು ಪ್ರಶ್ನೆಗಳು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ವರ್ಕೌಟ್ ಮಾಡಬೇಕಾಗತ್ತೆ. ನೆಕ್ಸ್ಟು 4ನೇ ಪ್ರಶ್ನೆಗೆ ಬಂದಾಗ 306, 657ರ ಮಾಸಹ = 9 ಆದರೆ ಅವುಗಳ ಲಾಸಹವನ್ನು ಕಂಡುಹಿಡಿಯಿರಿ ಅಂತಿದೆ. ಏನು ನಮ್ಮ ಸೂತ್ರ ಇದೆಯಲ್ಲ, ಲಾಸಹ ಇಂಟು ಮಾಸಹ = ಆ 2 ಸಂಖ್ಯೆಗಳ ಗುಣಲಬ್ಧ. ಸೊ ಆ ರೀತಿಯಾಗಿ ತಗೊಂಡಾಗ ಅಲ್ಲಿಗೆ ವಿದ್ಯಾರ್ಥಿಗಳೇ ಲಾಸಹ = 306 × 657/9 ಅಂತ ಹೇಳಿ ಕರಿತೀವಿ. ಸೊ 9ರಿಂದ ಇದನ್ನು ಭಾಗಿಸಿದ್ರೆ 22,338 ಬರುತ್ತೆ. ಅದೇನು ಲಾಸಹ ಅಂಥೇಳಿ ಕರೆಯಲ್ಪಡ್ತೀವಿ. ಸೊ ಈ ರೀತಿಯಾಗಿ ನಾವು ಲಾಸವನ್ನು ಕಂಡುಹಿಡಿಬೇಕಾಗತ್ತೆ, ಯಾವಾಗ ಆ 2 ಸಂಖ್ಯೆಗಳ ಗುಣಲಬ್ಧ ಮತ್ತು ಮಾಸವನ್ನು ಕೊಟ್ಟಾಗ. ನೆಕ್ಸ್ಟು ಮುಂದಿನ ಪ್ರಶ್ನೆ,
ಎನ್ನ ಯಾವುದೇ ಬೆಲೆಗೆ 6ರ ಘಾತ ಎನ್ ಇದು 0ಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ ಅಂತಿದೆ. ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಅಂತೇಳಿ ಹೇಳಲ್ಪಡ್ತೀವಿ. ಆ ರೀತಿಯಾಗಿ ತಗೊಂಡಾಗ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ. 6ರ ಘಾತ ಎನ್ 0ಯಿಂದ ಕೊನೆಗೊಳ್ಳಬೇಕಾದ್ರೆ ಅದೇನಾಗಿರಬೇಕು, 5ರಿಂದ ಭಾಗ ಆಗಲೇಬೇಕು ಅಥವಾ 5ರ ಅಪವರ್ತನ ಆಗಬೇಕು. ಆದರೆ 6ರ ಅವಿಭಾಜ್ಯ ಅಪವರ್ತನಗಳು 2 ಮತ್ತು 3. ಆದ್ದರಿಂದ 5 ಮತ್ತು 6ರ ಅಪವರ್ತನವಾಗಿಲ್ಲ. ಹಾಗಾಗಿ 6ರ ಘಾತ ಎನ್ ಅನ್ನು ಯಾವ ರೂಪದಲ್ಲಿ ಬರಿತೀವಿ, 2 × 3 ಹೋಲ್ ರೈಸ್ ಟು ಎನ್ ರೂಪದಲ್ಲಿ ಬರಿತೀವಿ. ಹಾಗಾಗಿ 6ರ ಘಾತ ಎನ್ ಇದು ಅವಿಭಾಜ್ಯ ಅಪವರ್ತನಗಳಲ್ಲಿ 5 ಒಂದು ಅಪವರ್ತನವಾಗಿರುವುದರಿಂದ 6ರ ಘಾತ ಎನ್ 0ಯಿಂದ ಕೊನೆಗೊಳ್ಳುವುದಿಲ್ಲ ಅಂಥೇಳಿ ಹೇಳಲ್ಪಡ್ತೀವಿ. ಸೊ ವಿದ್ಯಾರ್ಥಿಗಳಿದು ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇನ್ನು ಉಳಿದ 2 ಲೆಕ್ಕಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲೇ ವರ್ಕೌಟ್ ಮಾಡಿ. ಹಾಗಾದರೆ ವಿದ್ಯಾರ್ಥಿಗಳೇ, ಮುಂದಿನ ಕಾನ್ಸೆಪ್ಟು ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ. ಒಂದು ಸಂಖ್ಯೆಯನ್ನು p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿದ್ದರೆ ಅದನ್ನು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಕರೆಯಲ್ಪಡ್ತೀವಿ. ಇದರಲ್ಲಿ p ಮತ್ತು q ಬಿಲಾಂಗ್ಸ್ ಟು z ಆಗಿರುತ್ತೆ. q ಈಸ್ ನಾಟ್ ಈಕ್ವಲ್ 0 ಈ ಕಂಡೀಷನ್ನ ಅಪ್ಲೈ ಆಗಿರುತ್ತೆ. ಹಾಗಾಗಿ ಪ್ರಮೇಯ 8.3 ಅನ್ನು ತಗೊಂಡಾಗ ಒಂದು ಅವಿಭಾಜ್ಯ ಸಂಖ್ಯೆ p ಯು a² ಅನ್ನು ಭಾಗಿಸಿದರೆ ಆಗ p ಯು a ಯನ್ನು ಭಾಗಿಸುತ್ತದೆ. ಇಲ್ಲಿ a ಒಂದು ಧನ ಪೂರ್ಣಾಂಕ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಹಾಗಾದ್ರೆ ಇಲ್ಲೊಂದು ಪ್ರಮೇಯವನ್ನು ತೆಗೆದುಕೊಂಡ್ರೆ √2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂಥೇಳಿ ಪ್ರೂವ್ ಮಾಡಬೇಕು. ವಿದ್ಯಾರ್ಥಿಗಳೇ, ಇದನ್ನು ಕೂಡ ಎಕ್ಸಾಮಲ್ಲಿ ನಿಮಗೆ 2 ಮಾರ್ಕ್ಸ್ಗೆ ಕೇಳಲ್ಪಡ್ತಾರೆ. ಇದಕ್ಕೆ ಏನು ಪರಿಹಾರ ಅನ್ನೋದನ್ನು ನೋಡ್ತಾ ಹೋದರೆ, √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. √2 ಈಸ್ ಈಕ್ವಲ್ ಟು ಅವಾಗೇನಾಗಿರುತ್ತೆ, ಭಾಗಲಬ್ಧ ಸಂಖ್ಯೆ ಅಂದರೆ p/q ರೂಪದಲ್ಲಿ ಇರುತ್ತೆ ತಾನೆ. ಹಾಗಾಗಿ ಇದು ಕಂಡೀಷನ್ p, q ಬಿಲಾಂಗ್ಸ್ ಟು z, q ಈಸ್ ನಾಟ್ ಈಕ್ವಲ್ 0 ಮತ್ತು p, q ಈಸ್ ಈಕ್ವಲ್ ಟು 1 ಅಂತ ಹೇಳಿ ಕರಿತೀವಿ. ಇಲ್ಲಿ p ಮತ್ತು qಗಳಿಗೆ ಒಂದರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಇರೋದಿಲ್ಲ, ಹೌದಾನೆ. ಹಾಗಾಗಿ √2 ಈಸ್ ಈಕ್ವಲ್ ಟು p/q. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ √2q ಈಸ್ ಈಕ್ವಲ್ ಟು p ಅಂತ ಕರಿತೀವಿ. ಹಾಗಾದರೆ ವಿದ್ಯಾರ್ಥಿಗಳ ಎರಡು ಬದಿಯಲ್ಲಿ ನಾವು ವರ್ಗಗೊಳಿಸಿದಾಗ √2q² ಈಸ್ ಈಕ್ವಲ್ ಟು p². ಸೊ ಅಲ್ಲಿ ರೂಟ್ ಕ್ಯಾನ್ಸಲ್ ಆಗುತ್ತೆ. 2q² ಈಸ್ ಈಕ್ವಲ್ ಟು p². 2p² ಅನ್ನು ಭಾಗಿಸುತ್ತದೆ ಅಲ್ವಾ. ಹಾಗಾದರೆ 2 ಏನಾಗುತ್ತೆ, p ಅನ್ನು ಭಾಗಿಸಲೇಬೇಕು ನಮ್ಮ ಪ್ರಮೇಯದ ಪ್ರಕಾರ. ಆದ್ದರಿಂದ p ಈಸ್ ಈಕ್ವಲ್ ಟು 2m ಆಗಿರಲಿ ಅಂಥೇಳಿ ತೊಗೊಂಡ್ರೆ ಅಲ್ಲಿಗೆ 2q² ಈಸ್ ಈಕ್ವಲ್ ಟು 2m² ಅಂತ ತೊಗೊಳ್ತೀವಿ. ಸೊ ಅಲ್ಲಿಗೆ q² ಈಸ್ ಈಕ್ವಲ್ ಟು 2m² ಅಂತ ಆಗುತ್ತೆ. 2 ಅನ್ನೋದು q² ಅನ್ನು ಭಾಗಿಸುತ್ತೆ. ಆಗ 2 q ಅನ್ನು ಭಾಗಿಸುತ್ತದೆ, ಯಾವುದು ನಮ್ಮ ಪ್ರಮೇಯದ ಪ್ರಕಾರ. ಆದ್ದರಿಂದ 2 p ಮತ್ತು qಗಳ ಸಾಮಾನ್ಯ ಅಪವರ್ತನವಾಗಿದೆ. ಆದ್ದರಿಂದ ಇದು ನಮ್ಮ ಊಹೆಗೆ ಏನಾಗಿದೆ, ವಿರುದ್ಧವಾಗಿದೆ. ಆದ್ದರಿಂದ √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ವಿದ್ಯಾರ್ಥಿಗಳ ಈ ರೀತಿಯಾಗಿ ನಾವು √2 ಅನ್ನು ಅಭಾಗಲಬ್ಧ ಸಂಖ್ಯೆ, ಯಾಕೆಂದರೆ ನಮ್ಮ ಸ್ಟೇಟ್ಮೆಂಟ್ ಉಲ್ಟಾ ಆಗ್ತದೆ ತಾನಲ್ಲಿ ನಾವು ಪ್ರೂವ್ ಮಾಡ್ತಾ ಹೋದಾಗ. ಹಾಗಾಗಿ ನಮ್ಮ ಊಹೆಗೆ ವಿರುದ್ಧವಾಗಿರೋದ್ರಿಂದ ಇದು ಅಭಾಗಲಬ್ಧ ಸಂಖ್ಯೆ ಅಂಥೇಳಿ ಕರೆಯಲ್ಪಡ್ತೀವಿ. ಇದೇ ರೀತಿಯಾಗಿ ವಿದ್ಯಾರ್ಥಿಗಳೇ √3 ಅನ್ನು ಕೂಡ ನಾವೇನು ಮಾಡಬಹುದು, ಪ್ರೂವ್ ಮಾಡ್ತಾ ಹೋಗಬಹುದು. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ವಿದ್ಯಾರ್ಥಿಗಳೇ √2 ಮತ್ತು √3ಗಳನ್ನು ಕೇಳ್ತಾರೆ. ಇವುಗಳನ್ನು ನಿಮಗೆ ಉದಾಹರಣೆ ಲೆಕ್ಕಗಳನ್ನಾಗಿ ಕೊಡಲಾಗಿದೆ. ಅವುಗಳಿಗೆ ಸೊಲ್ಯೂಷನ್ ಕೂಡ ಕೊಟ್ಟಿದ್ದೇನೆ. ಸೊ ಅವುಗಳನ್ನು ಕೂಡ ನೀವು ವರ್ಕೌಟ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದನ್ನು 2 ಮಾರ್ಕ್ಸಿಗೆ ಕಂಪಲ್ಸರಿ ಬರುವಂತಹ ಕಾನ್ಸೆಪ್ಟ್ ಆಗಿದೆ. ಸೊ ಪ್ರಶ್ನೆಯೂ ಕೂಡ ಹೌದು. ಹಾಗಾದರೆ ಇಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ನಾವು ನೆನಪಲ್ಲಿಟ್ಕೋಬೇಕಾಗತ್ತೆ. ಏನು, ಒಂದು ಭಾಗಲಬ್ಧ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಯ ಮೊತ್ತ ಅಥವಾ ವ್ಯತ್ಯಾಸವು ಅಭಾಗಲಬ್ಧವಾಗಿರುತ್ತದೆ. ಇನ್ನೊಂದು ಶೂನ್ಯವಲ್ಲದ ಒಂದು ಭಾಗಲಬ್ಧ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಯ ಗುಣಲಬ್ಧ ಮತ್ತು ಭಾಗಲಬ್ಧವು ಅಭಾಗಲಬ್ಧವಾಗಿರುತ್ತದೆ ಅಂತ ಹೇಳ್ಬಿಟ್ಟು ನಾವು ಒಂದು 2 ನೋಟನ್ನು ಇಲ್ಲಿ ಹೇಳಲ್ಪಡ್ತೀವಿ, ಸೂಚನೆಗಳನ್ನು. ಸೊ ಹಾಗಾಗಿ ನೆಕ್ಸ್ಟ್ ಉದಾಹರಣೆ ಲೆಕ್ಕವನ್ನು ತಗೊಂಡ್ರೆ ವಿದ್ಯಾರ್ಥಿಗಳೇ 5 - √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ನಾವು ಪ್ರೂವ್ ಮಾಡಬೇಕು. ಸೊ ಈ ಟೈಪಿಂದು ಕೂಡ ಕೇಳ್ತಾರೆ. ಈಗ ಇದೇನಾಗಿರಲಿ, ಮುದ್ದಾಗಿ ಭಾಗಲಬ್ಧ ಸಂಖ್ಯೆ ಆಗಿರಲಿ, ಹೌದಾನೆ. ನಾವು ಉದಾಹರಣೆ ಲೆಕ್ಕದಲ್ಲಿ ಮಾಡಿದ್ವಿ ಅದೇ ಟೈಪಲ್ಲೇ ಮಾಡ್ಕೊಳ್ತಾ ಹೋಗೋದು. 5 - √3 ಈಸ್ ಈಕ್ವಲ್ ಟು p/q. ಸೊ ವಿದ್ಯಾರ್ಥಿಗಳೇ ಅಲ್ಲಿಗೆ ನಾವು ಸ್ಥಳಾಂತರಿಸ್ಕೊಂಡ್ರೆ 5 - p/q ಈಸ್ ಈಕ್ವಲ್ ಟು √3.
ಓಕೆ, ಸೊ ಅಲ್ಲಿಗೆ ಇದನ್ನು ನಾವು ಸಾಲ್ವ್ ಮಾಡಿದಾಗ 5q ಮೈನಸ್ ಪಿ ಡಿವೈಡ್ ಬೈ ಕ್ಯೂ ಈಸ್ ಈಕ್ವಲ್ ಟು √3. ಇದರಲ್ಲಿ 5q ಮೈನಸ್ ಪಿ ಡಿವೈಡ್ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ, ಆದರೆ √3 ಒಂದು ಏನು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ಇದು ಅಸಾಧ್ಯ. ಹಾಗಾಗಿ ನಮ್ಮ ಊಹೆ ಏನಾಗಿದೆ, ತಪ್ಪು ಅಂತ ಹೇಳಿ ಹೇಳಲ್ಪಡ್ತೀವಿ. ಹೌದಾನೆ? ಆಗ ನಮ್ಮ ಊಹೆ ತಪ್ಪಾಯಿತು ಅಂದರೆ ಆಗ ಕೊಟ್ಟಿರುವಂತಹ ಪದ ಸಮೀಕರಣ ಏನಾಗಿರಲೇಬೇಕು, ವೆರಿ ಗುಡ್, ಏನೇಳಿ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ 5 ಮೈನಸ್ √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಕರೆಯುವಂಥದ್ದು. ವಿದ್ಯಾರ್ಥಿಗಳು ಎಷ್ಟು ಈಸಿ ಇದೆ ಅಲ್ವಾ ಸ್ಟೆಪ್ಸು. ಇದರಲ್ಲಿ √2, √3, √5 ಮಾತ್ರ ಏನಾಗುತ್ತೆ, ಸ್ವಲ್ಪ ಸ್ಟೆಪ್ಸು ಜಾಸ್ತಿ ಆಗುತ್ತೆ. ಇನ್ನು ಉಳ್ಕಿದಕ್ಕೆಲ್ಲ ಈಗ ನಾವು ಮಾಡಿದ್ವಲ್ಲ 5 ಮೈನಸ್ √3 ಇಷ್ಟೇ ಸ್ಟೆಪ್ಸ್ಗಳು ಬರ್ತಾ ಹೋಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, ಮುಂದಿನ ಉದಾಹರಣೆ 3√2. ಇದನ್ನು ಕೂಡ ನೀವೇ ವರ್ಕೌಟ್ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ವಿದ್ಯಾರ್ಥಿಗಳೇ, ನೆಕ್ಸ್ಟು ಅಭ್ಯಾಸ ಲೆಕ್ಕಗಳನ್ನು ನೋಡಿದರೆ ಅಭ್ಯಾಸ 8.3ಯಲ್ಲೂ ಕೂಡ ಇದೇ ಕಾನ್ಸೆಪ್ಟ್ ಇರೋದು. ಏನು, ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಪ್ರೂವ್ ಮಾಡಿ ಅಂತ ಕೊಟ್ಟಿದ್ದಾರೆ. √5, ಇನ್ನೊಂದು 3 + 2 √5, 1/√2, 7 √5, 6 + √2. ವಿದ್ಯಾರ್ಥಿಗಳೇ, ಈಗ ಉದಾಹರಣೆ ಲೆಕ್ಕಗಳು ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಏನು ಡೌಟ್ ಇಲ್ಲಲ್ವಾ? ಓಕೆ, ಅದೇ ಥರನೇ √2, √3 ಮಾಡಿದ್ವಲ್ಲ, √5 ಮಾಡಿ. ಇನ್ನು ಉಳುಕಿದವು ಇದಾವಲ್ಲ ಅವುಗಳನ್ನು 5 ಮೈನಸ್ √3 ಮಾಡಿದ್ವಲ್ಲ ಹಾಗೂ 3√2 ಮಾಡಿದ್ವಲ್ಲ ಆ ಮೆಥಡಲ್ಲಿ ಮಾಡಿ ವಿದ್ಯಾರ್ಥಿಗಳೇ. ಸೊ ಈ ಅಭ್ಯಾಸ ಫುಲ್ ನಿಮಗೆ ಬಿಟ್ಟಿದೆ ವಿದ್ಯಾರ್ಥಿಗಳೇ. ಎಕ್ಸಾಮ್ ದೃಷ್ಟಿಯಿಂದ ಈ ಎಲ್ಲ ಲೆಕ್ಕಗಳನ್ನು ನೀವೇ ವರ್ಕೌಟ್ ಮಾಡಬೇಕು. ಸೊ ಹೀಗೆ ಮಾಡೋದ್ರಿಂದ ಏನು ಅಭಾಗಲಬ್ಧ ಸಂಖ್ಯೆ ಅಂತ ಪ್ರೂವ್ ಮಾಡೋ ಕಾನ್ಸೆಪ್ಟ್ ಇದೆಯಲ್ಲ, ಸೊ ಇದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ಎಕ್ಸಾಮಲ್ಲಿ ಕೂಡ ಈಸಿ ಆಗುತ್ತೆ ನಿಮಗೆ. ಹಾಗಾಗಿ ಈ ಅಭ್ಯಾಸದ ಎಲ್ಲ ಲೆಕ್ಕಗಳನ್ನು ನಿಮಗೆ ಬಿಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ಸೊ ಮಾಡ್ತಿರಲ್ಲ? ಓಕೆ, ನಿಮಗೆ ಆಗ ಒಂದೇನಾದ್ರು ಡೌಟ್ ಇತ್ತು ಅಂದರೆ ಸೊ ಇವುಗಳಿಗೆಲ್ಲ ಇಲ್ಲಿ ಆನ್ಸರ್ಸ್ನ ನಾನು ಆಲ್ರೆಡಿ ಕೊಟ್ಟಿದ್ದೇನೆ. ಆವಾಗ ಬೇಕಾದ್ರೆ ನೀವು ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗಿ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟು ಮುಂದಿನ ಕಾನ್ಸೆಪ್ಟನ್ನು ನಾವು ತೆಗೆದುಕೊಂಡ್ರೆ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆಗಳ ಪುನರಾವಲೋಕನ. ಇಲ್ಲಿ ಒಟ್ಟು 3 ಸ್ಟೇಟ್ಮೆಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವಿದ್ಯಾರ್ಥಿಗಳೇ. ಈ ಕಾನ್ಸೆಪ್ಟನ್ನು ನಿಮಗೆ 1 ಮಾರ್ಕ್ಸಲ್ಲಿ ಕೇಳ್ತಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರಬಹುದು, ಇಲ್ಲ ಅಂತಂದರೆ 1 ಮಾರ್ಕ್ಸ್ನ ಪ್ರಶ್ನೆಗಳು, ಅಲ್ಲಿ ಈ ಕಾನ್ಸೆಪ್ಟ್ ಬರುತ್ತೆ ವಿದ್ಯಾರ್ಥಿಗಳೇ. ಯಾವುದು? ಪ್ರಮೇಯ 8.5 ತಗೊಂಡ್ರೆ ಎಕ್ಸ್ ಎಂಬುದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಆಗ ಎಕ್ಸನ್ನು p/q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಸೊ ಇಲ್ಲಿ p ಮತ್ತು qಗಳು ಸಹ ಅವಿಭಾಜ್ಯಗಳು ಮತ್ತು qದ ಅವಿಭಾಜ್ಯ ಅಪವರ್ತನಗಳು 2n × 5n ರೂಪದಲ್ಲಿ ಇರ್ತವೆ. ಹಾಗಾಗಿ ಇಲ್ಲಿ n, mಗಳು ಋಣಾತ್ಮಕವಲ್ಲದ ಪೂರ್ಣಾಂಕಗಳಾಗಿವೆ ಅಂಥೇಳಿ ಹೇಳ್ತೀವಿ. ಸೊ ಇದು ಮೊದಲ ಹೇಳಿಕೆ. ಓಕೆ, ನೆಕ್ಸ್ಟು ಇನ್ನೊಂದು ಹೇಳಿಕೆಯನ್ನು ತಗೊಂಡ್ರೆ ಅಂದರೆ ಪ್ರಮೇಯ 8.6 ತಗೊಂಡ್ರೆ x = p/q ಎಂಬುದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಇಲ್ಲಿ qನ ಅವಿಭಾಜ್ಯ q ಅಪವರ್ತನಗಳು 2n × 5m ರೂಪದಲ್ಲಿದ್ದು n ಮತ್ತು mಗಳು ಋಣಾತ್ಮಕವಲ್ಲದ ಪೂರ್ಣಾಂಕಗಳು. ಆಗ x ಎಂಬುದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಏನಾಗಿರುತ್ತೆ, ಹೊಂದಿರುತ್ತೆ ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಕೊನೆಯದಾಗಿ ತಗೊಂಡ್ರೆ x = p/q ಎಂಬುದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಇಲ್ಲಿ qನ ಅವಿಭಾಜ್ಯ ಅಪವರ್ತನಗಳು 2n × 5n ರೂಪದಲ್ಲಿ ಇಲ್ಲದೆ n ಮತ್ತು mಗಳು ಋಣಾತ್ಮಕವಲ್ಲದ ಪೂರ್ಣಾಂಕಗಳು. ಆಗ x ಎಂಬುದು ಅಂತ್ಯಗೊಳ್ಳದೆ ಅಪವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತದೆ ಅಂಥೇಳಿ ಹೇಳಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ನೆಕ್ಸ್ಟು ಈ ಎಲ್ಲ ಅಂಶಗಳನ್ನು ತಗೊಂಡು ಅಭ್ಯಾಸ 8.4 ಇರುವಂತಹ ಲೆಕ್ಕಗಳನ್ನು ನಾವು ಬಿಡಿಸ್ತಾ ಹೋಗಬೇಕಾಗತ್ತೆ. ಸೊ ಟೋಟಲಾಗೆ 3 ಮೇನ್ಗಳನ್ನು ಇಲ್ಲಿ ನಿಮಗೆ ಕೊಡಲಾಗಿದೆ. ಹಾಗಾದರೆ ಅಭ್ಯಾಸ 8.4 ನಾವು ತೆಗೆದುಕೊಂಡ್ರೆ ಮೊದಲ ಪ್ರಶ್ನೆಗೆ ಪರಿಹಾರ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಮೊದಲ ಪ್ರಶ್ನೆ, ದೀರ್ಘ ಭಾಗಾಕಾರ ಕ್ರಿಯೆಯನ್ನು ಮಾಡದೆ ಈ ಕೆಳಗಿನ ಭಾಗಲಬ್ಧ ಸಂಖ್ಯೆಗಳು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿವೆಯೇ ಅಥವಾ ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿವೆಯೇ ತಿಳಿಸಿ ಅಂತ ಇದೆ. ವಿದ್ಯಾರ್ಥಿಗಳೇ, ಮೊದಲ ಪ್ರಶ್ನೆ
13/3125 ಅಂತ ಇದೆ. ಸೊ ಇಲ್ಲಿ ಇದನ್ನು ಛೇದವನ್ನು ಅಪವರ್ತಿಸಿದಾಗ ಅಂದರೆ 3125 ಇದೆಯಲ್ಲ, ಸೊ ಇದನ್ನೇನು ಮಾಡಬೇಕು, ಅಪವರ್ತಿಸಬೇಕು. ಸೊ ವಿದ್ಯಾರ್ಥಿಗಳೇ, ಬಿಡಿ ಸ್ಥಾನದಲ್ಲಿ 5 ಇದೆ. ಸೊ ಇದು 5ರಿಂದನೇ ಭಾಗಿಸ್ತಾ ಹೋದರೆ ಪೂರ್ಣ ಭಾಗ ಆಗುತ್ತೆ. ದಟ್ ಈಸ್ ಅಂಡರ್ಸ್ಟುಡ್. ಓಕೆ. ಸೊ 5 × 5 × 5 × 5 × 5. ಸೊ 5 ಸಲ 5ಅನ್ನು ಗುಣಿಸಿದರೆ 3125 ನಮಗೆ ಬರುತ್ತೆ. ಸೊ ಈ ರೀತಿಯಾಗಿ ಇದನ್ನು ಅಪವರ್ತಿಸ್ತೇವೆ. ಸೊ ಇದನ್ನು 2 × 5 ರೂಪದಲ್ಲಿ ಅಂದರೆ 2n × 5m ರೂಪದಲ್ಲಿ ಬರೆದ್ರೆ ಇಲ್ಲಿ 2 ಇಲ್ಲ, ಹಾಗಾಗಿ 2 ಏನಾಗುತ್ತೆ, 0 ಆಗಿರುತ್ತೆ. ಅದ್ರ ಬೆಲೆ ಏನು, 1 ಅಂತ ಅರ್ಥ, ಹೌದಾನೆ? ಹಾಗಾಗಿ 3125 = 2/0 × 5/5 ಆಗಿರೋದ್ರಿಂದ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಇದು ಹೊಂದಿದೆ ಅಂತ ಹೇಳಿಬಿಟ್ಟು ನಾವು ಹೇಳಲ್ಪಡ್ತೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ಛೇದವನ್ನು ಮಾತ್ರ ತಗೊಳ್ಳುವಂಥದ್ದು. ಹಾಗಾದರೆ ಇದರಲ್ಲಿ ಫಸ್ಟ್ ಮೇನಲ್ಲಿ ಫಸ್ಟ್ ಲೆಕ್ಕ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಬಂದಾಗ ಅದೇ ಫಸ್ಟ್ ಮೈನಲ್ಲಿ 17/8 ಅಂತ ಇದೆ. ಈ ಛೇದವನ್ನು ಅಪವರ್ತಿಸಿದಾಗ 2 × 2 × 2 2/3 ಹೌದಾನೆ? ಸೊ 8 = 2/3 × 5/0, ಯಾಕೆಂದರೆ 5 ಇಲ್ಲ ಅಲ್ಲಿ ಅಪವರ್ತನ, ಹೌದಾನೆ? ಆಗಿರೋದ್ರಿಂದ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಇದು ಹೊಂದಿದೆ ಅಂತೇಳಿ ಹೇಳಲ್ಪಡ್ತೀವಿ. ಸೊ ಇದು ಕೂಡ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ನೆಕ್ಸ್ಟು ಮೂರನೇ ಲೆಕ್ಕಕ್ಕೆ ಬಂದಾಗ 64/455. ಸೊ ಇದರಲ್ಲಿ ಛೇದವನ್ನು ತೆಗೆದುಕೊಂಡ್ರೆ 455 = 5 × 7 × 13. ಸೊ ಛೇದದಲ್ಲಿ ಏನಾಗುತ್ತೆ, 7 × 13 ಅಲ್ವಾ? ಅದರಿಂದ ಇದು 2n × 5m ರೂಪದಲ್ಲಿ ಇಲ್ಲ ಇದು. ಆದ್ದರಿಂದ ಇದೇನಿದು, ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳೇ, ಉಳಿದ ಎಲ್ಲ ಲೆಕ್ಕಗಳನ್ನು ಅಂತ್ಯಗೊಳ್ಳುತ್ತೋ ಅಥವಾ ಅಂತ್ಯಗೊಳ್ಳಲ್ವೋ ಅಂತ ಹೇಳಿಬಿಟ್ಟು ಉಳಿದ ಎಲ್ಲ ಲೆಕ್ಕಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ವರ್ಕೌಟ್ ಮಾಡಬೇಕು ವಿದ್ಯಾರ್ಥಿಗಳೇ. ಅಲ್ಲೇನಾದರೂ ನಿಮಗೆ ಡೌಟ್ ಬಂತು ಅಂದರೆ ಸೊ ಈ ವಿಡಿಯೋ ಕ್ಲಾಸಲ್ಲಿ ಅದರ PPTಯನ್ನು ನಿಮಗೆ ಕಳಿಸಿದ್ದೀನಿ ವಿತ್ ಆನ್ಸರ್ ಇರೋದು, ಹೌದಾನೆ? ಸೊ ಅದನ್ನು ನೋಡ್ಕೊಂಡು ನೀವು ಸಾಲ್ವ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ತುಂಬ ಸರಳವಾಗಿರೋದ್ರಿಂದ ಈ ಎಲ್ಲ ಲೆಕ್ಕಗಳನ್ನು ಅಂದರೆ 2-3 ಲೆಕ್ಕಗಳನ್ನು ಮಾಡಿಬಿಟ್ಟು ಉಳಿದ ಲೆಕ್ಕಗಳನ್ನು ನಿಮಗೆ ಕೊಡ್ತಾ ಇದ್ದೇನೆ. ಇದೇ ಅಭ್ಯಾಸದಲ್ಲಿ ಸೆಕೆಂಡ್ ಮೇನಿಗೆ ಬಂದರೆ ಪ್ರಶ್ನೆ 1ರಲ್ಲಿನ ಅಂದರೆ ಆ ಪ್ರಶ್ನೆ 1ರಲ್ಲಿರುವಂಥ ಎಲ್ಲ ಪ್ರಶ್ನೆಗಳು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆಗಳನ್ನು ಬರೆಯಿರಿ ಅಂತ ಇದೆ. ಸೊ ಹೇಗೆ ಬರೆಯೋದು ನೋಡೋಣ. ಮೊದಲ ಪ್ರಶ್ನೆಯನ್ನು ತಗೊಂಡ್ರೆ 13/5 ಅಂತಿದೆ. ಸೊ 13/5 ಇಂಟು 2/5 2/5. ಏಕೆಂದರೆ ಇಲ್ಲಿ ನಾವು ಎಲ್ಲ ಅಂಶಗಳನ್ನು ನೋಡ್ತಾ ಇರೋದು 2 × 5 ರೂಪದಲ್ಲಿ. ಹಾಗಾಗಿ ಛೇದವನ್ನು ಪರಿವರ್ತನೆ ಮಾಡಿದಾಗ 15 × 32 ಇವೆರಡನ್ನು ನಾವು ಗುಣಿಸಿದ್ರೆ 105 ಆಗುತ್ತೆ ಅಲ್ವಾ? ಸೊ ಅಲ್ಲಿಗೆ = 416 ಇದು 10/5 ಆಗೋದಿದು ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೆ ಎಷ್ಟಾಯ್ತು, ಇದು 10 lakh ಆಯಿತು. ಸೊ 10 lakhiಂದ ಇದನ್ನು ನಾವು ಭಾಗಿಸಿದ್ರೆ ದಶಾಂಶ ರೂಪದಲ್ಲಿ ಬರುತ್ತೆ. ಹೇಗೆ, 0.00416 ಅಂತ ಹೇಳಿ. ಸೊ ಈ ರೀತಿಯಾಗಿ ಏನು ಮಾಡಬೇಕು, ದಶಮಾಂಶ ರೂಪದಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ 17/8. ಸೊ ಇದನ್ನು ನಾವು ಕನ್ವರ್ಟ್ ಮಾಡಿದರೆ 17/2/3 5 ಟರ್ಮ್ ಇಲ್ಲ ತಾನೆ, ಅದಕ್ಕೆ ಇಂಟು 5/3 ಆಗ ಕ್ಯಾನ್ಸಲ್ ಆದರೆ ಏನು ಚೇಂಜಸ್ ಆಗಲ್ಲ ತಾನೆ. ಸೊ ಇದನ್ನು ನಾವು ಗುಣಿಸಿದಾಗ 17 × 125 5 2 10 ಅಂದರೆ 10/3 ಅಂದರೆ 1000 ಆಯಿತು. 1000ಇಂದ ಇದನ್ನು ಭಾಗಿಸ್ಬೇಕು. ಅಲ್ಲಿಗೆ 2.125 ಅಂಥೇಳಿ ಕರಿತೀವಿ. ಅಂದರೆ ದಶಮಾಂಶ ರೂಪದಲ್ಲಿ ಬರೆಯುವಂಥದ್ದು ವಿದ್ಯಾರ್ಥಿಗಳೇ. ಸೊ ಈ ಅಂಶನೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗಾದರೆ ಉಳಿದ ಎಲ್ಲ ಲೆಕ್ಕಗಳನ್ನು ಮಾಡ್ತಿರಲ್ವಾ, ಏನೂ ಡೌಟ್ ಇಲ್ಲ ಅಲ್ವಾ? ತುಂಬ ಈಸಿಯಾಗಿರೋದು, ಕನ್ವರ್ಟ್ ಮಾಡ್ಕೊಳ್ಳೋದು 2 × 5 ರೂಪದಲ್ಲಿ. ಆಮೇಲೆ ಅದನ್ನು ಏನು ಮಾಡಬೇಕು, ಭಾಗಿಸ್ಬೇಕು. ಬಂದಿರೋದು ದಶಮಾಂಶ ರೂಪದಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಥರ್ಡ್ ಮೇನ್, ಈ ಅಭ್ಯಾಸದಲ್ಲಿ ಮೂರನೇ ಮೇನು. ಕೆಲವು ವಾಸ್ತವ ಸಂಖ್ಯೆಗಳ ದಶಮಾಂಶ ವಿಸ್ತರಣೆಯನ್ನು ಈ ಕೆಳಗೆ ನೀಡಿದೆ. ಪ್ರತಿಯೊಂದು ಸಂಖ್ಯೆಯು ಭಾಗಲಬ್ಧವೇ ಅಥವಾ ಅಲ್ಲವೇ ಎಂಬುದನ್ನು ನಿರ್ಧರಿಸಿ ಅಂತಿದೆ. ಇವು ಭಾಗಲಬ್ಧ ಸಂಖ್ಯೆಗಳಾಗಿದ್ದು P/Q ರೂಪದಲ್ಲಿದ್ದರೆ Qದ ಅವಿಭಾಜ್ಯ ಅಪವರ್ತನಗಳ ಬಗ್ಗೆ ನೀವು ಏನನ್ನು ಹೇಳುವಿರಿ ಅಂತಿದೆ.
ಸೊ ಅದರಲ್ಲಿ ಫಸ್ಟ್ ಒನ್ನು 43.12345678 ಇದೆ. ಎರಡನೇದು 0.120 1200 ಹಿಂಗಿದೆ. ಥರ್ಡ್ ಒನ್ನು 43.12347678 ಬಾರ್ ಅಂತ ಕೊಟ್ಟಾರೆ. ಅಂದರೆ ಅದರ ಸಂಖ್ಯೆ ಏನಾಗುತ್ತೆ, ಪುನರಾವರ್ತನೆ ಆಗುತ್ತೆ ಅಂತ ಅರ್ಥ. ಮೊದಲ ಪ್ರಶ್ನೆಯನ್ನು ತಗೊಂಡ್ರೆ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಏಕೆಂದರೆ 9ಗೆ ಏನಾಗುತ್ತೆ, ಅಂತ್ಯಗೊಳ್ಳುತ್ತೆ, ಮುಂದೆ ಅಲ್ಲಿ ಅಂಶಗಳು ರಿಪೀಟ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಎರಡನೇದನ್ನು ಆದ್ದರಿಂದ ಇದು ಭಾಗಲಬ್ಧ ಸಂಖ್ಯೆ ಆಗಿದ್ದು P/Q ರೂಪದಲ್ಲಿದೆ. ಆಗ Qವು 2n ಇಂಟು 5m ರೂಪದಲ್ಲಿ ಇರುತ್ತದೆ ಅಂತ ಕರಿತೀವಿ. ವಿದ್ಯಾರ್ಥಿಗಳಲ್ಲಿ ಪಾಯಿಂಟನ್ನು ರಿಮೂವ್ ಮಾಡಿಬಿಟ್ಟು ದಶಮಾಂಶ ರೂಪದಲ್ಲಿ ಬರೆದ್ರೆ 43 123 456 789 /2/9 5/9 ಅಂತ ಹೇಳಿ ಬರಿತೇವೆ. ಹಾಗೆಯೇ ಎರಡನೇ ಪ್ರಶ್ನೆನ ತೊಗೊಂಡ್ರೆ 0.120120 ಇದೆಯಲ್ಲ, ಸೊ ಇದೇನಿದು ಆವರ್ತಗೊಳ್ಳದ ಮತ್ತು ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ಹೊಂದಿರೋದ್ರಿಂದ ಇದೇನಿದು ಒಂದು ಅಭಾಗಲಬ್ಧ ಸಂಖ್ಯೆ ಅಂಥೇಳಿ ಕರೆಯಲ್ಪಡ್ತೀವಿ. ಓಕೆ, ನೆಕ್ಸ್ಟು ಲಾಸ್ಟ್ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ 43.12345678 ಬಾರ್ ಅಂತ ಇದೆ. ವಿದ್ಯಾರ್ಥಿಗಳ ಇದು ಅಷ್ಟೇ, ಇದೇನಾಗುತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇದು ಅಂತ್ಯಗೊಳ್ಳದ ಆವರ್ತಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಹೇಳ್ತೀವಿ. ಆದ್ದರಿಂದ ಇದು ಭಾಗಲಬ್ಧ ಸಂಖ್ಯೆ ಮತ್ತು P/Q ರೂಪದಲ್ಲಿದೆ ಅಂಥೇಳಿ ಹೇಳುವಂಥದ್ದು. ಹಾಗಾದರೆ x ಏನಾಗಿರಲಿ, 43.12345678 ಆಗಿದೆಯಲ್ಲ, ಅದಾಗಿರಲಿ ಅಂತ ಹೇಳಿ ತೊಗೊಳ್ತೀವಿ. ಸಮೀಕರಣ 1 ಅಂತ ಹೇಳ್ತೀವಿ. ನೆಕ್ಸ್ಟು ಇದನ್ನು ಪಾಯಿಂಟ್ನ ರಿಮೂವ್ ಮಾಡಿದರೆ ಸೊ ಎಷ್ಟಿದೆಯೋ ಅಷ್ಟು ಸಂಖ್ಯೆಗಳನ್ನು ಹಾಕ್ಕೋಬೇಕು ವಿದ್ಯಾರ್ಥಿಗಳು. ಇಂಟು ಎಕ್ಸ್ ಸೊ ಅದನ್ನು ಬರಿಬೇಕಾಗುತ್ತೆ. ಉಳಿದಿರೋ ಸಂಖ್ಯೆಯನ್ನು ಪಾಯಿಂಟನ್ನು ತೆಗೆದ್ರೆ ಸಮೀಕರಣ 2 ಅಂತ ತಗೊಳ್ಳಿ. ಸೊ ಸಮೀಕರಣ 2ರಲ್ಲಿ 1ನ್ನು ನಾವು ಕಳೆಯಲ್ಪಟ್ಟರೆ ಆಗ ಬರುತ್ತಲ್ಲ, ಅದೇನಾಗಿರುತ್ತೆ, P/Q ರೂಪದಲ್ಲಿ ಇದೆ. ನೋಡಿ ವಿದ್ಯಾರ್ಥಿಗಳು, ಅದರ ಅಂಶ ಇಲ್ಲಿದೆ ನಮಗೆ ಗೊತ್ತಾನೆ, P/Q ರೂಪದಲ್ಲಿ ಇರುವಂಥದ್ದು. ಸೊ ಇವು P/Q ರೂಪದಲ್ಲಿ ಇದೆ. ಆದ್ದರಿಂದ 9999999 ಅಪವರ್ತನಗಳು 2n ಇಂಟು 5m ರೂಪದಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು ಕರೆಯಲ್ಪಡ್ತೀವಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಈ ರೀತಿಯಾಗಿ ನಾವು ಏನು ಮಾಡ್ತೇವೆ, ಈ ಕೊಟ್ಟಿರುವಂತಹ ಲೆಕ್ಕಗಳಿಗೆ ಅಂತ್ಯಗೊಳ್ಳುವ ಅಥವಾ ಅಂತ್ಯಗೊಳ್ಳದ ಭಾಗಲಬ್ಧ ಸಂಖ್ಯೆನೋ ಅಥವಾ ಅಭಾಗಲಬ್ಧ ಸಂಖ್ಯೆನೋ ಹೌದೋ ಅಲ್ಲೋ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ನಮ್ಮ ಈ ಏನು ವಾಸ್ತವ ಸಂಖ್ಯೆಗಳು ಪಾರ್ಟ್ ಸೆಕೆಂಡಲ್ಲಿ ನಾವು ಕಲ್ತಿರುವಂತಹ ಎಲ್ಲ ಕಲಿಕಾಂಶಗಳು ವಿದ್ಯಾರ್ಥಿಗಳೇ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ನಾನು ಯಾವುದು ಲೆಕ್ಕಗಳನ್ನು ಬಿಟ್ಟಿದ್ದೀನಲ್ಲ ಅವನ್ನೆಲ್ಲ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡೋಕ್ಕೆ ಕೇಳಿದ್ದೀನಿ, ಹೌದು ತಾನೆ? ಸೊ ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಕ್ವಶನ್ ವಿತ್ ಆನ್ಸರ್ಸ್ ಕಂಪಲ್ಸರಿ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ನಂತರದ ಅವಧಿಯಲ್ಲಿ ಆ ಎಲ್ಲ ಪ್ರಶ್ನೆಗಳನ್ನು ನಾನು ಕರೆಕ್ಷನ್ ಮಾಡ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ. ಸೊ ಹಾಗಾದರೆ ಈ ಪಾಠದಲ್ಲಿ ಬರುವಂತಹ ಅಂದರೆ ವಾಸ್ತವ ಸಂಖ್ಯೆಗಳು ಪಾರ್ಟ್ ಫಸ್ಟ್ ಆಗಿರ್ಬೋದು, ಪಾರ್ಟ್ ಸೆಕೆಂಡ್ ಆಗಿರಬಹುದು. ಪಾರ್ಟ್ ಸೆಕೆಂಡ್ ಇಲ್ಲಿ ಮುಕ್ತಾಯ ಆಯಿತು. ಆ ಎರಡರಲ್ಲೂ ಬರುವಂತಹ ಎಲ್ಲ ಕಲಿಕಾಂಶಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸಿ, ಅರ್ಥ ಆಗಲಿಲ್ಲ ಅಂದರೆ ಸ್ಟೆಪ್ಸ್ಗಳಲ್ಲಿ ಏನಾದರೂ ಮಿಸ್ಟೇಕ್ ಆಗಿರ್ಬೋದು ಅಥವಾ ಏನೂ ಅರ್ಥ ಆಗಲಿಲ್ಲ ಅಂದಾಗ ನನ್ನ ಫೋನ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ವಿದ್ಯಾರ್ಥಿಗಳೇ ನೀವು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗಬಹುದು. ಹಾಗಾದರೆ ವಿದ್ಯಾರ್ಥಿಗಳೇ ಅಲ್ಲಿಗೆ ಈ ವಾಸ್ತವ ಸಂಖ್ಯೆಗಳು ಪಾಠವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾನೆ. ಇದರ ಮುಂದಿನ ಪಾಠವನ್ನು ಮುಂದಿನ ಅವಧಿಯಲ್ಲಿ ನಾವು ನೋಡ್ತಾ ಹೋಗೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.